ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ, ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಸಾರುವಂತೆ, ನಿಮಗೋಸ್ಕರ ಪ್ರಾರ್ಥಿಸುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆಮೆನ್. ಪ್ರೀತಿಯ ದೇವರ ಮಕ್ಕಳೇ, ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವುದಕ್ಕೆ ನಾನು ಕರ್ತನಲ್ಲಿ ಅಧಿಕವಾಗಿ ಸಂತೋಷ ಪಡುವನಾಗಿದ್ದೇನೆ. ಆಮೆನ್. ಹಲ್ಲೆಲೂಯಾ. ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವ, ನೋಡುವ, ನಂಬುವ ಪ್ರತಿಯೊಂದು ದೇವರ ಮಕ್ಕಳನ್ನ, ನಿಮ್ಮ ಕುಟುಂಬಗಳನ್ನು ಕರ್ತನು ಆಶೀರ್ವದಿಸಲಿ. ಆಮೆನ್. ಪ್ರೀತಿಯ ದೇವರ ಮಕ್ಕಳೇ, ಕಳೆದ 10 ವರ್ಷಗಳಿಂದ ಯೇಸು ಸ್ವಾಮಿಯ ಮಹಾಕೃಪೆಯಿಂದ ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಉಚಿತವಾಗಿ ಫ್ರೀಯಾಗಿ ಸುವಾರ್ತೆನ ಸಾರುವಂತೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರಿಸ್ತೇನೆ. ಕಾರಣ ಪ್ರೀತಿ ಮಕ್ಕಳೇ, ನನಗೆ ಒಂದು 10 ವರ್ಷ ಮುಂಚೆ ನಾನು ಕರ್ನಾಟಕ ರಾಜ್ಯಕ್ಕೋಸ್ಕರ ಪ್ರಾರ್ಥಿಸ್ತಿರುವಾಗ ಪರಿಶುದ್ಧ ಆತ್ಮ ನನಗೊಂದು ಭಾರವನ್ನು, ಒಂದು ದಾಹವನ್ನು ಕೊಟ್ಟರು. ಮಗನೇ, ನೀನು ಕರ್ನಾಟಕ ರಾಜ್ಯಕ್ಕೋಸ್ಕರ, ಭಾರತ ದೇಶಕ್ಕೋಸ್ಕರ ಪ್ರಾರ್ಥಿಸ್ತಾ ಇದೆಯಾ? ತುಂಬ ಸಂತೋಷ, ನನಗೆ ಮಹಿಮೆ. ಆದರೆ ನೀನು ಪ್ರಾರ್ಥನೆ ಮಾಡಿದ್ರೆ ಸಾಕಾಗೋದಿಲ್ಲ. ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. ಎಷ್ಟೋ ಕೋಟಿಗಳ ಜನಗಳಿಗೆ ಯೇಸು ಅಂದರೆ ಯಾರಂತ ಗೊತ್ತಿಲ್ಲ. ಇನ್ನು ಅನೇಕರು ರಕ್ಷಣೆ ಹೊಂದಿಲ್ಲ. ಕಾರಣ ಅವರಿಗೆ ಸುವಾರ್ತೆ ಸಾರಲ್ಪಡಲಿಲ್ಲ. ಸುವಾರ್ತೆ ಸಾರಲ್ಪಡದೆ ಹೇಗೆ ಅವರು ತಿಳಿದುಕೊಳ್ತಾರೆ? ನನ್ನ ತಿಳಿದುಕೊಳ್ಳದೆ ಹೇಗೆ ರಕ್ಷಣೆ ಹೊಂದಿಕೊಳ್ತಾರೆ? ಸುವಾರ್ತೆ ಸಾರಲ್ಪಡದೆ ಹೇಗೆ ಜನಗಳಿಗೆ ಸತ್ಯ ತಿಳಿದುಕೊಳ್ತಾರೆ? ಯಾಕಂದರೆ ದೇವರ ವಾಕ್ಯ ಪಡೆದೆ, ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು. ಆಮೇಲೆ ಕಾರಣ ಇವತ್ತು ನೋಡಿ, ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ಮುಖ್ಯವಾಗಿ ನಾವು ಇರುವಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿ ಜನ ಇದ್ದಾರೆ. ಆದರೆ ಇನ್ನು ಎಷ್ಟೋ ಕೋಟಿ ಜನಗಳಿಗೆ ಸತ್ಯ ಗೊತ್ತಿಲ್ಲ, ನಿಜವಾದ ಜೀವವುಳ್ಳ ದೇವರು ಗೊತ್ತಿಲ್ಲ. ಅನೇಕರು ರಕ್ಷಣೆ ಹೊಂದಿಲ್ಲ. ಎಷ್ಟೋ ಕಡೆ ಅದು ಗ್ರಾಮಗಳಾಗಿರ್ಬೋದು ಅಥವಾ ನಗರ ಪಟ್ಟಣ, ಅದು ಹಳ್ಳಿಗಳಾಗಿರ್ಬೋದು, ಎಷ್ಟೋ ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ಪ್ರೀತಿ ಮಕ್ಕಳೇ ಸುವಾರ್ತೆ ಸಾರಲ್ಪಡಲಿಲ್ಲ. ಅಂಥ ಸಮಯದಲ್ಲಿ ನಾನು ಪ್ರಾರ್ಥನೆಯಲ್ಲಿರುವಾಗ ಯೇಸು ಸ್ವಾಮಿ ಪರಿಶುದ್ಧಾತ್ಮನು ನನ್ನೊಂದಿಗೆ ಮಾತಾಡಿದರು. ಒಂದು ದಾಹ, ಒಂದು ಭಾರವನ್ನು, ಒಂದು ದರ್ಶನ ಕೊಟ್ಟರು. ನೀನು ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿರುವ 7 ಕೋಟಿ ಜನಗಳಿಗೆ ನೀನು ಉಚಿತವಾಗಿ ಸುವಾರ್ತೆ ಸಾರಬೇಕು. ಅಂದರೆ ನೀನು ಈ ಲೈಫ್ ಟಿವಿ ಮೂಲಕ, ಈ ಮೀಡಿಯಾ ಮೂಲಕ ಸುವಾರ್ತೆ ಸಾರುವಾಗ ಯಾರ ಹತ್ರನೂ ನೀನು ಕಾಣಿಕೆ ಕೇಳಬಾರ್ದು. ನಿನ್ನ ಅಕೌಂಟ್ ನಂಬರ್ ಆಗಲಿ, ಬ್ಯಾಂಕ್ ನಂಬರ್ ಆಗಲಿ, ಅಥವಾ ಗೂಗಲ್ ಪೇ, ಫೋನ್ಪೇ ಯಾವುದೇ ಆಗಲಿ, ನಿನ್ನ ಅಗತ್ಯಗಳಿಗೆ ಯಾರ ಹತ್ರ ಕೈ ಚಾಚಬಾರ್ದು. ಇದು ನನ್ನ ಸೇವೆ, ಇದು ನನ್ನ ಆಸೆ, ಇದು ನನ್ನ ಚಿತ್ತ. ಜನಗಳು ರಕ್ಷಣೆ ಹೊಂದಬೇಕು, ಸತ್ಯವನ್ನು ತಿಳಿದುಕೊಳ್ಬೇಕು, ಜನಗಳು ಬಿಡುಗಡೆ ಹೊಂದಿಕೊಳ್ಬೇಕು, ಜನಗಳು ರಕ್ಷಣೆ ಹೊಂದಿ ನಿತ್ಯ ಜೀವವನ್ನು ಹೊಂದಿಕೊಳ್ಬೇಕು. ಈ ಸೇವೆಗೆ, ಈ ಮೀಡಿಯಾ ಸೇವೆಗೆ, ಈ ಸುವಾರ್ತೆ ಸೇವೆಗೆ ಏನು ಅಗತ್ಯ ಇದೆಯೋ ಅದು ನಾನು ನಿನಗೆ ಸಂದೇಶ ಕೊಡ್ತೀನಿ ಅಂತ ದೇವರು ಸತ್ಯವಂತನೋ, ದೇವರು ನಂಬಿಗಸ್ತನೋ, ದೇವರು ನೀತಿ ಉಳ್ಳವನೋ. ಆಮೇಲೆ ದೇವರು ಪರಿಶುದ್ಧವಾದ ದೇವರು. ಆತನು ಎಂದಿಗೂ ಸುಳ್ಳಾಡುವ ದೇವರಲ್ಲ, ಆತನು ಎಂದಿಗೂ ಎರಡು ಮಾತಾಡುವ ದೇವರಲ್ಲ. ಆತನು ಪ್ರೀತಿ ಮಕ್ಕಳೇ ಇದ್ದಾತನೇ, ಇರುವಾತನೇ ಆಗಿದ್ದಾನೆ. ಅವತ್ತು 10 ವರ್ಷ ಮುಂಚೆ ಯಾವ ರೀತಿ ವಾಗ್ದಾನ ಕೊಟ್ಟು ನಾನು ನಡೆಸ್ತೀನಿ, ಯಾರ ಹತ್ರ ನೀನು ಕಾಣಿಕೆ ಕೇಳ್ಬರ್ತಿದ್ರು, 10 ವರ್ಷದ ಈ ಸುವಾರ್ತೆ ಸೇವೆಯನ್ನು ಈ ಮೀಡಿಯಾ ಮೂಲಕ, ಈ ಲೈಫ್ ಟಿವಿ ಮೂಲಕ, ಈ ಪ್ರಾರ್ಥನಾ ಸಮಯದಲ್ಲಿ ದೇವರು ಅದ್ಭುತವಾಗಿ ಸೇವೆ ಮಾಡೋದಕ್ಕೆ ಸಹಾಯ ಮಾಡೋದಕ್ಕಾಗಿ ನಾನು ಕರ್ತನಿಗೆ ಕೋಟಾನು ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ಸಭೆ ಮಕ್ಕಳಿಗಾಗಿ ನಾನು ಕರ್ತನಿಗೆ ಸ್ತೋತ್ರಿಸ್ತೇನೆ. ಯಾಕಂದರೆ ಅವರಲ್ಲೂ ಕೂಡ ದೇವರು ಆ ಒಂದು ಸುವಾರ್ತೆ ಭಾರವನ್ನು ಕೊಟ್ಟು ಉಚಿತವಾಗಿ ಸುವಾರ್ತೆ ಸಾರುವುದಕ್ಕೆ ನನ್ನ ಕೈಯನ್ನು ಅವರು ಬಲಪಡಿಸ್ತಿದ್ದಾರೆ. ಅವರ ಹಸ್ತದಿಂದ ನನಗೆ ಸಹಾಯ ಮಾಡ್ತಿದ್ದಾರೆ. ಅವ್ರು ಮಾಡುವಂಥ ಸಹಾಯದಿಂದ, ಆ ಒಂದು ಉತ್ಸಾಹದಿಂದ ನನ್ನ ಬಲಪಡಿಸುವುದ ನಾನು 10 ವರ್ಷ ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಉಚಿತವಾಗಿ ಸುವಾರ್ತೆ ಸಾರೋದಕ್ಕೆ ಕೃಪೆ ಮಾಡಿದ್ದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರಿಸ್ತೇನೆ. ಆಮೇಲೆ ಅದರಿಂದ ಈ ವಾಕ್ಯವನ್ನು ಕೇಳುತ್ತಿರುವ, ನೋಡುತ್ತಿರುವ, ನಂಬುತ್ತಿರುವ ಅದ್ಭುತ ಬಿಡುಗಡೆ, ರಕ್ಷಣೆ, ಸೌಖ್ಯ ಹೊಂದಿಕೊಳ್ಳುವ
ಕೇಳಿಕೊಳ್ಳುತ್ತಿರುವ ಪ್ರತಿಯೊಬ್ಬರು ನಮಗೋಸ್ಕರ ಸೇವೆಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ನನ್ನ ಭಾರ ವಿಶೇಷವಾಗಿ ಹೇಗಾದರೂ ಕರ್ನಾಟಕ ರಾಜ್ಯದಂಥ 7 ಕೋಟಿ ಜನರಿಗೆ ಸುವಾರ್ತೆ ಸಾರಲ್ಪಟ್ಟು ಅವರ ಮನಕಣಗಳು ತೆರೆಯಲ್ಪಟ್ಟು ಅವರ ಪಾಪಗಳು ಕ್ಷಮಿಸಲ್ಪಟ್ಟು ನಿಜವಾದ ದೇವರನ್ನ ತಿಳ್ಕೊಂಡು ಅವರೆಲ್ಲ ರಕ್ಷಣೆ ಹೊಂದಿ ಸತ್ಯದಲ್ಲಿ ಜೀವನ ದೇವರನ್ನ ಆರಾಧಿಸಿ ದೇವರ ಆಶೀರ್ವಾದ ಹೊಂದಿಕೊಂಡು ನಿತ್ಯ ಜೀವನದಲ್ಲಿ ಸೇರಬೇಕೆಂಬುದಾಗಿ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅನೇಕರಿಗೆ ಈ ವಾಕ್ಯವನ್ನು ನೋಡೋದಕ್ಕೆ ಪ್ರೋತ್ಸಾಹ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಸರಿ ಮಕ್ಕಳೇ, ಈ ಜೂಲೈ ತಿಂಗಳು ದೇವರು ನಮಗೆ ಕೊಟ್ಟಂಥ ವಾಗ್ದಾನ. ಆಮೇಲೆ ಏಸಯ್ಯ 55ನೇ ಅಧ್ಯಾಯ 3ನೇ ವಾಕ್ಯ, ಏಸಯ್ಯ 55:3. ಈ ವರ್ಷ ಈ ತಿಂಗಳು ದೇವರು ಈ ವಾಗ್ದಾನ ಕೊಟ್ಟಂಥ ದೇವರು ನೋಡುವಾಗ ದಾವೀದನಿಗೆ ಅನುಗ್ರಹಿಸಿದಂಥ ಆ ಖಂಡಿತವಾದ ಕೃಪೆಯನ್ನು ನಿಮ್ಮೊಂದಿಗೆ ನಿತ್ಯ ಒಡಂಬಡಿಕೆಯಾಗಿ ಏರ್ಪಡಿಸಿ ನಿಮ್ಮನ್ನು ಆಶೀರ್ವದಿಸೋನು. ಪ್ರೀತಿ ಮಕ್ಕಳೇ, ಎಷ್ಟು ಸಮಯ ಹೇಳಿದ್ರು ಈ ತಿಂಗಳು ದೇವರ ಮಕ್ಕಳಿಗೆ ದಾವೀದಿಗೆ ಅನುಗ್ರಹಿಸಿದಂಥ ಆ ಖಂಡಿತವಾದ ಕೃಪೆಯನ್ನು ನಾನು ನಿತ್ಯ ಒಡಂಬಡಿಕೆ ಏರ್ಪಡಿಸಿ ನನ್ನ ಜನಗಳನ್ನು ನನ್ನ ಮಕ್ಕಳನ್ನು ನಾನು ಆಶೀರ್ವದಿಸ್ತೇನೆ. ಆಮೇಲೆ ಪ್ರೀತಿಯ ದೇವ್ರ ಮಕ್ಕಳೇ, ಚೆನ್ನಾಗಿ ದೇವ್ರ ಮಕ್ಕಳು ಗಮನಿಸಬೇಕು. ಈ ದಾವೀದನಿಗೆ ಯೇಸು ಸ್ವಾಮಿ ದೇವರು ಯಾಕೆ ಆ ಖಂಡಿತವಾದ ಆ ಕೃಪೆಯನ್ನು ಅನುಗ್ರಹಿಸಿದರು, ನಿತ್ಯ ಒಡಂಬಡಿಕೆಯಾಗಿ ದೇವರು ಏರ್ಪಡಿಸಿದರು. ಆಮೇಲೆ ದಾವೀದನಿಗೆ ದೇವರು ಸುಮ್ಮನೆ ಈ ಖಂಡಿತವಾದ ಕೃಪೆ ಕೊಟ್ಟು ದೇವರು ಅವನ್ನ ಆಸ್ವಾದಿಸಲಿಲ್ಲ. ಕಾರಣ ಏನು? ಯಾಕೆ ದೇವರು ದಾವೀದನಿಗೆ ಈ ನಿಶ್ಚಯವಾದ ಕೃಪೆಯನ್ನು ಅನುಗ್ರಹಿಸಬೇಕು? ಆಮೇಲೆ ಯಾಕೆ ದಾವೀದನಿಗೆ ಅವನು ಘೋರ ಪಾಪಿಯಾಗಿದ್ರು ಕೂಡ ಇನ್ನೊಂದು ಹೆಂಡತಿ ಜೊತೆ ಒಂದು ವಿಭಚಾರ ಮಾಡಿ ಅವರ ಗಂಡನ ಕೊಲೆ ಮಾಡಿಸಿದ್ರು ಕೂಡ ದೇವರು ಯಾಕೆ ಅವನ ಶ್ರಮಿಸಿ ನೀತಿವಂತನಾಗಿ ಮಾರ್ಪಡಿಸಬೇಕು? ಒಂದು ಕುರಿ ಮೇಯಿಸುವಂಥ ದಾವೀದನ್ನ ಯಾಕೆ ದೇವರು ರಾಜನಾಗಿ ಅರಸನಾಗಿ ಮಾರ್ಪಡಿಸಬೇಕು? ಯಾಕೆ ಅವನ ಜೀವಮಾನದಲ್ಲ ಶುಭವು ಕೃಪೆಯು ಅವನ ಹಿಂಬಾಲಿಸುವಂತೆ ಕೃಪೆಯನ್ನು ತೋರಿಸಬೇಕು? ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಕೃಪೆಯನ್ನು ದೇವರು ಸುಮ್ಮನೆ ಕೊಡುವುದಿಲ್ಲ. ದೇವ್ರ ಮಕ್ಕಳು ಕೃಪೆಯನ್ನು ಸುಮ್ಮನೆ ಹೊಂದಿಕೊಳ್ಳೋಕ್ಕಾಗೋದಿಲ್ಲ. ನಾವು ದೇವರ ಕೃಪೆಗೆ ಪಾತ್ರವಾಗಿರಬೇಕು. ಆಮೇಲೆ ನೀವು ಕೀರ್ತನೆ 147ನೇ ಅಧ್ಯಾಯ ನೀವು 11ನೇ ವಾಕ್ಯ ಓದಿ ನೋಡುವಾಗ ಅಲ್ಲಿ ದೇವ್ರ ವಾಕ್ಯ ಬೆಳೆದೆ. ಸ್ಲಾಮ್ 147:11. ಕೀರ್ತನೆಗಳು 147 1ನೇ ವಾಕ್ಯ. ಕರ್ತನಿಗೆ ಭಯಪಟ್ಟು ಆತನ ಕೃಪೆಗಾಗಿ ಕಾದಿರುವ ಮನುಷ್ಯರ ಮೇಲೆ ದೇವರು ಪ್ರಿಯವಾಗಿದ್ದಾನೆ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರು ಕೃಪೆ ಸುಮ್ಮನೆ ಕೊಡೋದಿಲ್ಲ. ನಾವು ದೇವರ ಕೃಪೆಯನ್ನು ಸುಮ್ಮನೆ ಹೊಂದಿಕೊಳ್ಳೋಕ್ಕಾಗೋದಿಲ್ಲ. ಇವತ್ತು ಎಷ್ಟೋ ಜನ ನಾವು ಸೇವೆಯಲ್ಲಿ ನೋಡ್ತೀವಿ, ಅವ್ರು ದೇವ್ರಿಗೆ ಮುಖ್ಯತೆ ಕೊಡುವುದಿಲ್ಲ, ಸಭೆಗೆ ಮುಖ್ಯತೆ ಕೊಡುವುದಿಲ್ಲ, ಪ್ರಾರ್ಥನೆಗೆ ಮುಖ್ಯತೆ ಕೊಡುವುದಿಲ್ಲ, ಸತ್ಯವೇದ ಓದೋದಕ್ಕೆ ಮುಖ್ಯತೆ ಕೊಡುವುದಿಲ್ಲ, ಸೇವೆಗೆ ಮುಖ್ಯತೆ ಕೊಡುವುದಿಲ್ಲ, ಆರಾಧನೆಗೆ ಮುಖ್ಯತೆ ಕೊಡುವುದಿಲ್ಲ, ದೇವರಿಗೆ ಎಲ್ಲದರಲ್ಲಿ ಪರಿಶುದ್ಧವಾಗಿರೋದಕ್ಕೆ ಮುಖ್ಯತೆ ಕೊಡುವುದಿಲ್ಲ. ಆದರೆ ಅವ್ರಿಗೆ ದೇವರ ಕೃಪೆ ಬೇಕು, ಅವ್ರಿಗೆ ದೇವರ ಆಶೀರ್ವಾದ ಬೇಕು, ಅವ್ರಿಗೆ ದೇವರ ಅದ್ಭುತ ಸೌಖ್ಯ ಸಮಾಧಾನ ಬೇಕು. ಹೇಗೆ ಪ್ರಿಯ ಮಕ್ಕಳೇ? ಆಮೇಲೆ ಇಲ್ಲಿ ವಾಕ್ಯ ಬಿಡಿದೆ, ಕರ್ತನಿಗೆ ಭಯಪಟ್ಟು ಆತನ ಕೃಪೆಗಾಗಿ ಕಾದಿರೋರ ಮೇಲೆ ದೇವರು ಪ್ರಿಯವಾಗಿದ್ದಾರಂತೆ. ಆಮೇಲೆ ಹಾಗಾದರೆ ಈ ದಾವೀದನಿಗೆ ಯಾಕೆ ಏಸಪ್ಪ ದೇವರು ಆ ಖಂಡಿತವಾದ ಕೃಪೆಯನ್ನು ನಿತ್ಯ ಒಡಂಬಡಿಕೆಯಾಗಿ ಏರ್ಪಡಿಸಿ ಅವನ್ನ ಆಶೀರ್ವದಿಸಿದರು? ಯಾಕೆ ದಾವೀದು ಒಂದು ಕುರಿ ಮೇಯಿಸುವ ಮನುಷ್ಯನ ರಾಜನಾಗಿ ಅರಸನಾಗಿ ಉನ್ನತಪಡಿಸಿದರು? ಅವನು ಅಷ್ಟು ದೊಡ್ಡ ಪಾಪ ಮಾಡಿದ್ರು ಕೂಡ ದೇವರು ಅವನ ಶ್ರಮಿಸಿ ಅವನಿಗೆ ನೀತಿವಂತನಾಗಿ ಮಾರ್ಪಡಿಸಿದರು. ಯಾಕೆ ಅವನ ಜೀವಕಾಲ ಪೂರ್ತಿಯಾಗಿ ಶುಭವು ಕೃಪವು ಅವನ ಹಿಂಬಾಲಿಸುವಂತೆ ಮಾಡಿದರು? ಯಾವ ಶತ್ರು ಅವನ ನುಗ್ಗದಂತೆ, ಶತ್ರು ಅವನ ಜಯಿಸದಂತೆ ಕಾಪಾಡಬೇಕಾಗಿತ್ತು. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಇಲ್ಲಿ ವಾಕ್ಯ ನೋಡುವಾಗ ನೀವು ಕೀರ್ತನೆಗಳು 122 1ನೇ ವಾಕ್ಯ, ಸ್ಲಾಮ್ಸ್ 122:1. ಕೀರ್ತನೆಗಳು 122 1ನೇ ವಾಕ್ಯ ನೋಡುವಾಗ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಆಮೇನ್. ಪ್ರೀತಿಯ ಸಹೋದರ,
ಪ್ರೀತಿಯ ಸಹೋದರಿ, ದೇವರ ಮಕ್ಕಳೇ, ಸತ್ಯವನ್ನು ಕೇಳ್ತಾ ಇದ್ದೀರಾ? ದೇವರ ಶಬ್ದವನ್ನು ಕಿವಿ ಕೊಟ್ಟು ಕೇಳ್ತಾ ಇದ್ದೀರಾ? ಒಂದು ವೇಳೆ ಈ ಟಿವಿ ಮುಂದೆ ಈ ವಾಕ್ಯ ಕೇಳಿದ್ರು ನೀವು ಯಾವುದೇ ಒಂದು ಕಾಲದಲ್ಲಿ ಸೋತೋಗಿರ್ಬೋದು, ನೀವು ಬೇಸರದಲ್ಲಿರ್ಬೋದು, ಕಣ್ಣೀರಲ್ಲಿರ್ಬೋದು, ದುಃಖದಲ್ಲಿರ್ಬೋದು, ಅಥವಾ ಅನೇಕ ನೀವು ಕಷ್ಟದಲ್ಲಿ, ವ್ಯಾಧಿಯಲ್ಲಿ ನಿಮಗೆ ಮುಳುಗಿರ್ಬೋದು. ಇಲ್ಲಿ ಸತ್ಯವನ್ನು ಗಮನಿಸಿ, ಇವತ್ತು ದಾವೀದನಿಗೆ ಅನುಗ್ರಹಿಸಿದಂಥ ಆ ಖಂಡಿತವಾದ ಕೃಪೆಯನ್ನು ನಿಮ್ಮೊಂದಿಗೆ ಕೂಡ, ನಿಮ್ಮ ಕುಟುಂಬದೊಂದಿಗೆ ಕೂಡ, ನಿಮ್ಮ ಸಂತತಿ ಕೂಡ ನಿತ್ಯ ಒಡಂಬಡಿಕೆ ಏರ್ಪಡಿಸಿ ಕರ್ತನು ನಿಮ್ಮನ್ನು ಕೂಡ ಶ್ರಮಿಸುವ ದೇವರಾಗಿದ್ದಾರೆ, ನಿಮ್ಮನ್ನು ಕೂಡ ಆಶ್ರಯಿಸುವ ದೇವರಾಗಿದ್ದಾರೆ, ನಿಮ್ಮನ್ನು ಕೂಡ ಎಲ್ಲ ಶತ್ರು ಕೈಯಿಂದ ತಪ್ಪಿಸಿ ಕಾಪಾಡಿ ಜಯ ಕೊಡುವ ದೇವರಾಗಿದ್ದಾರೆ, ನಿಮ್ಮನ್ನು ಕೂಡ ಶುಭವು ಕೃಪವು ಹಿಂಬಾಲಿಸುವಂತೆ ಮಾಡುವಂಥ ದೇವರಾಗಿದ್ದಾರೆ. ಆದ್ರಿಂದ ಈ ದಾವೀದನಿಗೆ ದೇವರು ಈ ಖಂಡಿತವಾದ ಕೃಪೆಯನ್ನು ಅನುಗ್ರಹಿಸಿ ನಿತ್ಯ ಒಡಂಬಡಿಕೆ ಮಾಡಿ ಆಶ್ರಯಿಸಲಿಕ್ಕೆ ಕಾರಣ ಏನಪ್ಪ ಅಂದರೆ, ಇಲ್ಲಿ ವಾಕ್ಯ ಹೇಳ್ತದೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಪ್ರೀತಿಯ ದೇವ್ರ ಮಕ್ಕಳೇ, ಈ ದಾವೀದನಿಗೆ ದೇವರ ಮಂದಿರದ ಮೇಲೆ, ದೇವರ ಆಲಯದ ಮೇಲೆ, ದೇವರ ಸಭೆ ಮೇಲೆ ಒಂದು ವೈರಾಗ್ಯ, ಒಂದು ಭಕ್ತಿ, ಒಂದು ಭಯ, ಒಂದು ಪ್ರೀತಿ ಅಧಿಕವಾಗಿತ್ತು. ನನ್ನ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಚರ್ಚೆಗೆ ಹೋಗ್ತಿದ್ದೀನಿ, ನಾನು ಕ್ರೈಸ್ತನು, ನನಗೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ಬಿಡುಗಡೆ ಇಲ್ಲ, ನನಗೆ ಸೌಖ್ಯ ಇಲ್ಲ, ನನಗೆ ತುಂಬ ಕಷ್ಟ, ತುಂಬ ಕೆಲಸ ಇಲ್ಲ, ಬಿಸ್ನೆಸ್ಸಲ್ಲಿ ನಷ್ಟ, ಕುಟುಂಬದಲ್ಲಿ ಅನೇಕ ಸೈತನ ಹೋರಾಟ, ಚರ್ಚಿಗೆ ಹೋಗಿ ಏನು ಪ್ರಯೋಜನ, ಯೇಸು ಸ್ವಾಮಿನ ದೇವರಾಗಿ ಸ್ವೀಕಾರ ಮಾಡಿ ಏನು ಪ್ರಯೋಜನ ಅಂತ ಪ್ರಶ್ನೆ ಕೇಳ್ತಾ ಇದ್ದೀರಾ? ಇವತ್ತು ನಿಮ್ಮನ್ನು ದೇವರಿಗೆ ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟು ನೋಡಿ. ದೇವರಿಗೆ ನಿಮ್ಮನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಡುವಾಗ ದೇವರ ಆ ಖಂಡಿತವಾದ ಕೃಪೆ ನಿಮ್ಮನ್ನು ನಿತ್ಯ ಒಡಂಬಡಿಕೆಯಾಗಿ ಏರ್ಪಡಿಸಿ ನಿಮ್ಮನ್ನು ಕರ್ತನು ಆಶೀರ್ವದಿಸ್ತಾರೆ. ದಾವೀದನ ದೇವರೇ ನಮ್ಮ ದೇವರು. ನಮ್ಮ ದೇವರು ದಾವೀದನ ಮಾತ್ರ ಶ್ರಮಿಸುವ ದೇವರಲ್ಲ, ದಾವೀದನ ಮಾತ್ರ ಉನ್ನತಪಡಿಸಿ ಆಶೀರ್ವದಿಸುವ ದೇವರಲ್ಲ, ದಾವೀದನ ಮಾತ್ರ ಶತ್ರು ಕೈಯಿಂದ ನುಗ್ಗದಂತೆ ಕಾಪಾಡುವ ದೇವರಲ್ಲ, ನಮ್ಮನ್ನು ಕೂಡ ಆಮೆ ದಾವೀದನಿಗೆ ಮಾತ್ರ ಜೀವಮಾನವಲ್ಲ ಶುಭ ಕೋಪವನ್ನು ಹಿಂಬಾಲಿಸಿದರಲ್ಲ, ನಮ್ಮನ್ನು ಕೂಡ ದೇವರು ಆಶೀರ್ವದಿಸ್ತಾರೆ. ಇದಕ್ಕೆ ಕಾರಣ ಈತ ದಾವೀದನಿಗೆ ದೇವರ ಮಂದಿರ, ದೇವರ ಆಲಯ, ದೇವರ ಸಭೆ ಮೇಲೆ ಒಂದು ವೈರಾಗ್ಯ ಮಕ್ಕಳೇ, ಒಂದು ಪ್ರೀತಿ, ಒಂದು ಭಯ, ಭಕ್ತಿ, ಒಂದು ಪ್ರಾಮುಖ್ಯತೆನ ಕೊಡ್ತಾ ಇದ್ದ. ಇವತ್ತು ಸ್ವಲ್ಪ ಯೋಚನೆ ಮಾಡಿ, ಕ್ರೈಸ್ತರಾಗಿದ್ದೀವಿ, ದೇವರ ಮಕ್ಕಳಾಗಿದ್ದೀವಿ, ರಕ್ಷಣೆ ಹೊಂದಿದ್ದೀವಿ, ದೀಕ್ಷಿತನ ಬ್ಯಾಪ್ಟಿಸ್ಮ್ ಕೂಡ ತೆಗೆದುಕೊಂಡಿದ್ದೀವಿ, ಚರ್ಚಿಗೆ ರೆಗ್ಯುಲರ್ ಹೋಗ್ತೀವಾ, ಚರ್ಚಿಗೆ ಮುಖ್ಯತೆ ಕೊಡ್ತೀವಾ, ಚರ್ಚ್ ಮೇಲೆ ಒಂದು ವೈರಾಗಿದೆಯಾ, ದೇವರ ಆಲಯದ ಮೇಲೆ ಒಂದು ಭಯ, ಭಕ್ತಿ, ಪ್ರೀತಿ ಇದೆಯಾ, ಸಭೆಗಳನ್ನ ಎಷ್ಟು ಅಸಡ್ಡೆ ಮಾಡ್ತೀವಿ, ಆರಾಧನೆಯನ್ನು ಎಷ್ಟು ಉದಾಸೀನವಾಗಿ ಎನಿಸ್ಬಿಡ್ತೀವಿ, ಮತ್ತು ಹೇಗೆ ದೇವರ ಕೃಪೆ ನಿಮ್ಮನ್ನು ಆಶ್ರಯಿಸ್ತದೆ ನೋಡಿ. ಈತನು ರಾಜನಾಗಿದ್ರು ಕೂಡ ಅಲ್ಲಿ ಜನ ಬಾ ಸಭೆಗೆ ಹೋಗೋಣ, ಮಂದಿರಕ್ಕೆ ಹೋಗೋಣ ಅಂತ ಕರೆದಾಗ ಅವನಿಗೆ ಪ್ರೀತಿ ಮಕ್ಕಳೇ ಅವನಿಗೆ ಸಂತೋಷ ಉಂಟಾಯ್ತಂತೆ. ಅವನು ರಾಜನಾಗಿದ್ರು ಕೂಡ ನಾನು ರಾಜ, ತುಂಬ ಬ್ಯುಸಿಯಾಗಿದ್ದೀನಿ, ಕೆಲಸ ಇದೆ, ನಿದ್ದೆ ಮಾಡಬೇಕು, ಅವನು ಪ್ರೀತಿ ಮಕ್ಕಳೇ ನನಗೆ ಟೈಮ್ ಇಲ್ಲ, ಡೈಲಿ ವಾರ ಚರ್ಚೆಗೆ ಹೋಗ್ಬೇಕಂತ ಅವನು ಹೇಳಿಲ್ಲ. ರಾಜನಾಗಿದ್ರು ಕೂಡ ಸಭೆಗೆ ಹೋಗೋಣ, ಮಂದಿರಕ್ಕೆ ಹೋಗೋಣ, ಆಲಯಕ್ಕೆ ಹೋಗೋಣ, ದೇವರನ್ನ ಆರಾಧನೆ ಕರೆದಾಗ ಅವನಿಗೆ ದುಃಖ ಆಗಲಿಲ್ಲ, ಸಂತೋಷ. ನಿಮಗೆ ದೇವರ ಆಲಯದ ಮೇಲೆ, ದೇವರ ಸಭೆ ಮೇಲೆ, ದೇವರ ಮಂದಿರದ ಮೇಲೆ ಒಂದು ಸಂತೋಷ ಇದೆಯಾ, ಒಂದು ಪ್ರೀತಿ ಇದೆಯಾ, ಒಂದು ವೈರಾಗ್ಯ, ಒಂದು ಭಯ, ಭಕ್ತಿ ಇದೆಯಾ? ಇವತ್ತು ಎಷ್ಟೋ ಕ್ರೈಸ್ತರು ಸಭೆಗೆ ಹೋಗೋದಿಲ್ಲ, ಎಷ್ಟೋ ಕ್ರೈಸ್ತರು ಚರ್ಚಿಗೆ ಹೋಗಲ್ಲ, ದೇವರನ್ನ ಆರಾಧನೆ ಮಾಡೋದಿಲ್ಲ. ಯಾವತ್ತೋ ಒಂದು ಸರಿ ವರ್ಷದ ಮೊದಲನೇ ದಿನ ಅಥವಾ ಈಸ್ಟರ್, ಗುಡ್ ಫ್ರೈಡೆಗೆ ಅಥವಾ ಕ್ರಿಸ್ಮಸ್ಗೆ, ಅದೆಲ್ಲ ನಮಗೆ ಆಶೀರ್ವಾದ ಇಲ್ಲ. ಅಂಥವ್ರ ಮೇಲೆ ದೇವರಿಗೆ ಪ್ರಿಯ ಬರುವುದಿಲ್ಲ, ದೇವರಿಗೆ ಪ್ರೀತಿ ಬರುವುದಿಲ್ಲ. ಅಂಥವ್ರ ಮೇಲೆ ದೇವರು ಹೇಗೆ ತನ್ನ ಕರುಣೆ ಕೃಪೆನ ಅನುಗ್ರಹಿಸ್ತಾರೆ ನೋಡಿ. ಇಲ್ಲಿ ಭಕ್ತನು ಅವನು ರಾಜನಾಗಿದ್ದು ಕೂಡ ದಾವೀದನು ಸಭೆಗೆ ಹೋಗಂತ ಹೇಳುವಾಗ ಸಂತೋಷವಾಯಿತು. ನೀವು ಕೀರ್ತನೆ 23ನೇ ಅಧ್ಯಾಯ 6ನೇ ವಾಕ್ಯ /23:6 ಅಲ್ಲಿ ಓದಿ ನೋಡುವಾಗ ಭಕ್ತನು ದಾವೀದ ಹೇಳ್ತಾನೆ, ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಆಮೆನ್. ಪ್ರೀತಿ ಮಕ್ಕಳೇ, ಅಲ್ಲಿ ವಾಕ್ಯ ಬಿಡದೆ ದೇವರ ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಕರೆದಾಗ ರಾಜನಾಗಿದ್ರು ಕೂಡ ಅವನಿಗೆ ಸಂತೋಷವಾಯಿತು. ಇಲ್ಲಿ ಭಕ್ತರು
ಆತನು ಹೇಳ್ತಾನೆ, ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸ ಮಾಡುವೆನು. ಆಮೆನ್. ಪ್ರೀತಿಯ ಮಕ್ಕಳೇ, ಇವತ್ತು ಎಷ್ಟೋ ದೇವರ ಮಕ್ಕಳು, ಎಷ್ಟೋ ರಕ್ಷಣದ ಕ್ರೈಸ್ತರು ಇವತ್ತು ಸಭೆಯಲ್ಲಿ ಅವರು ನೆಲೆಗೊಳ್ಳುವುದಿಲ್ಲ, ಸಭೆಯಲ್ಲಿ ವಾಸನೆ ಅಲ್ಲಿ ವಾಸ ಮಾಡುವುದಿಲ್ಲ. ಸಭೆ ಬಿಟ್ಟು ಹೋಗ್ತಾರೆ, ಸಭೆಗೆ ಹೋಗುವುದಿಲ್ಲ, ಸಭೆಯಲ್ಲಿ ನೆಲೆಯಾಗಿರುವುದಿಲ್ಲ, ಚರ್ಚ್ ಬಿಟ್ಟು ಚರ್ಚು ಚೇಂಜ್ ಆಗ್ತಾನೇ ಇರ್ತಾರೆ. ಇಲ್ಲಿ ದಾವೀದ ಹೇಳ್ತಾನೆ, ನಾನು ಯೆಹೋವನ ಮಂದಿರದಲ್ಲಿ ಸದಾಕಾಲ ವಾಸಿಸುವನು. ಆಮೇಲೆ ಅವನು ದೇವರು ಕೊಟ್ಟಂಥ ಸಭೆ. ಒಂದು ಮಾತೆಲ್ಲ ಪ್ರೀತಿಯ ಮಕ್ಕಳೇ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ದಯವಿಟ್ಟು ಕೋಪ ಮಾಡ್ಕೊಳ್ಬೇಡಿ, ದಯವಿಟ್ಟು ಸತ್ಯ ಹೇಳ್ತೀನಿ. ಸಭೆ ಯಾವ ಪಾಸ್ಟರ್ಗೂ ಸ್ವಂತ ಅಲ್ಲ, ಸಭೆ ಯಾವ ಚರ್ಚ್ ಹಿರಿಯರಿಗೆ ಸ್ವಂತ ಅಲ್ಲ, ಸಭೆ ಯಾವ ಸಭೆಯಲ್ಲಿ ಅಧಿಕ ಕಾಣಿ ಕೊಡ್ತಾರೆ, ದಸಮ ಕೊಡ್ತಾರೆ, ಶ್ರೀಮಂತರಾಗಿರ್ತಾರೆ, ಅವ್ರಿಗೆ ಸ್ವಂತ ಅಲ್ಲ. ಸಭೆ ಏಸಪ್ಪ, ಅದು ಆತನು ತನ್ನ ಸ್ವಂತ ರಕ್ತವನ್ನು ಸುರಿಸಿ ಸಭೆಯನ್ನು ಸಂಪಾದಿಸಿದ್ದಾರೆ. ಸಭೆಗೆ ಆತನ ಅರಸು, ಸಭೆಗೆ ಆತನ ಶಿರಸ್ಸು, ಸಭೆಗೆ ಆತನ ದೇವರು ಒಡೆಯನು ಯಜಮಾನಾಗಿದ್ದಾನೆ. ಆದ್ರಿಂದ ನೀವು ಸಭೆಗೆ ಪಾಸ್ಟರ್ ನೋಡಿ, ಸಭೆಯ ಹಿರಿಯರು ನೋಡಿ, ಸಭೆಯಲ್ಲಿರುವಂಥ ಮಕ್ಕಳು ನೋಡಿ ಹೋಗ್ಬಿಡಿ. ನೀವು ಯೇಸು ಸ್ವಾಮಿ ನೋಡಿ, ದೇವರು ನೋಡಿ, ನೀವು ಸಭೆಗೆ ಹೋಗಿ. ಸಭೆ ದೇವ್ರದು. ಆಮೇಲೆ ಅದು ಎಲ್ಲರಿಗೂ ಸ್ವಂತ. ನೀವು ಸಭೆಯಲ್ಲಿ ನೆಲೆಗೊಂಡಿರಬೇಕು, ಸಭೆಯಲ್ಲಿ ವಾಸ ಮಾಡಬೇಕು, ಸಭೆಯಲ್ಲಿ ಸ್ಥಿರವಾಗಿರಬೇಕು. ಸಭೆಗೆ ಇಷ್ಟ ಬಂದ್ರೆ ಹೋಗೋದು, ಇಲ್ಲಾಂದ್ರೆ ಇಲ್ಲ. ಅದು ದೇವರ ಕೃಪೆ ಹೊಂದಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ದೇವರ ಪ್ರಿಯ ನಮ್ಮ ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ. ದೇವರ ಆಸೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಭೆನ ಅಸಡ್ಡೆ ಮಾಡಬಾರ್ದು. ದೇವರ ಮಂದಿರವನ್ನು ಉದಾಸೀನವಾಗಿ ನಾವು ಎನಿಸಬಾರ್ದು. ಅದು ದೇವರು ವಾಸ ಮಾಡುವಂಥ ಸ್ಥಳ, ದೇವರನ್ನ ಆರಾಧಿಸುವಂಥ ಸ್ಥಳ, ದೇವರು ನಮ್ಮೊಂದಿಗೆ ಮಾತಾಡುವಂಥ ಸ್ಥಳ. ನೋಡಿ, ಮೋಸೆಗೆ ದೇವರು ಹೇಳಿದ್ರು, ಮಗನೇ ಸಿಯೋನ್ ಪರ್ವತಕ್ಕೆ ನೀನು ಹತ್ತಿ ಬಾ, ನಾನು ನಿನ್ನ ಜೊತೆ ಮಾತಾಡಬೇಕು. 40 ದಿವಸ ಮೋಸೆ ಸಿಯೋನ್ ಪರ್ವತದಲ್ಲಿ ದೇವರೊಂದಿಗೆ ಅವನಿಗೆ ವಾಸವಾಗಿದ್ದ. ಇವತ್ತು ಎಷ್ಟೋ ಜನ ಒಂದು ಸಭೆ ಬಿಟ್ಟು ಇನ್ನೊಂದು ಸಭೆ, ಇನ್ನೊಂದು ಸಭೆ ಬಿಟ್ಟು ಇನ್ನೊಂದು ಸಭೆ. ಪಾಸ್ಟರ್ ಸರಿಯಿಲ್ಲ, ಚರ್ಚ್ ಸರಿಯಿಲ್ಲ, ಅಲ್ಲಿ ಬರೋ ಜನ ಸರಿಯಿಲ್ಲ. ಪ್ರೀತಿ ಮಕ್ಕಳೇ, ಈ ಲೋಕದಲ್ಲಿ ನೋಡುವಾಗ ನೀತಿವಂತರು ಒಬ್ಬರು ಇಲ್ಲ ಅಂತ ದೇವರು ವಾಕ್ಯಲ್ಪಟ್ಟಿದೆ. ದೇವರು ಮಾತ್ರ ಪರಿಶುದ್ಧನು, ದೇವರು ಮಾತ್ರ ನೀತಿವಂತನು, ಆತನು ಮಾತ್ರ ಸತ್ಯವಂತನು, ಆತನು ಮಾತ್ರ ನಂಬಿಗಸ್ತನು. ನೀವು ನೋಡಬೇಕಾಗಿದ್ದು ಮನುಷ್ಯರಾದ ಸೇವಕರನ್ನಲ್ಲ, ಸಭೆಯ ಹಿರಿಯರನ್ನಲ್ಲ, ಸಭೆ ಮಕ್ಕಳಲ್ಲ. ನೀವು ನೋಡಬೇಕಾಗಿದ್ದು ಸಭೆಗೆ ತಲೆಯಾದಂಥ, ಸಭೆಗೆ ಅರಸನಾದಂಥ ದೇವ್ರನ್ನ. ಯೇಸು ಸ್ವಾಮಿನ ಹುಡುಕಿ ಹೋಗಿರಿ, ಯೇಸು ಸ್ವಾಮಿನ ನೋಡಕ್ಕೆ ಹೋಗಿರಿ, ಯೇಸು ಸ್ವಾಮಿನ ಆರಾಧನೆ ಮಾಡಕ್ಕೆ ಹೋಗಿ. ಅದು ನಿಮಗೆ ಆಶೀರ್ವಾದ. ಅದರಿಂದ ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವನು. ಮೂರನೇದಾಗಿ ಕೀರ್ತನೆ 122 ವಾಕ್ಯ, ಸ್ಲಾಮ್ಸ್ 122:6, ಕೀರ್ತನೆಗಳು 122 ವಾಕ್ಯದಲ್ಲಿ, ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ. ಆಮೆನ್, ಹಲ್ಲೆಲೂಯಾ. ಯೆರೂಸಲೇಮ್ ಅಂದರೆ ದೇವರ ಆಲಯ, ದೇವರ ಒಂದು ಸ್ಥಳವಾಗಿದೆ ಮಕ್ಕಳೇ, ದೇವರ ಮಂದಿರವಾಗಿದೆ. ಅದಕ್ಕೋಸ್ಕರ ಪ್ರಾರ್ಥಿಸಬೇಕು. ಬೇರೆ ಸಭೆಗೆ ಹೋಗುವುದು, ಮಂದಿರಕ್ಕೆ ಹೋಗುವುದು, ಆರಾಧನೆ ಆಲಯಕ್ಕೆ ಹೋಗೋದು ದೊಡ್ಡದಲ್ಲ. ದೇವರ ಮಕ್ಕಳು, ಸಭೆ ಮಕ್ಕಳು, ರಕ್ಷಣೆಯವರು, ದೇವರು ನಮಗೆ ಕೊಟ್ಟಂತ ಸಭೆಗೋಸ್ಕರ ನಾವು ಪ್ರಾರ್ಥಿಸಬೇಕು. ಬೇರೆ ಸಭೆನ ಪ್ರೀತಿಸೋದು ಮಾತ್ರ ಅಲ್ಲ, ಬೇರೆ ಸಭೆಗೆ ಹೋಗೋದು ಮಾತ್ರ ಅಲ್ಲ, ಸಭೆಗೆ ನಾವು ಪ್ರಾರ್ಥಿಸಬೇಕು, ಸಭೆಗೋಸ್ಕರ ಪ್ರಾರ್ಥಿಸಬೇಕು. ಸಭೆಯಲ್ಲಿರುವಂಥ ಸೇವಕರ ಕುಟುಂಬ, ಸಭೆಯಲ್ಲಿ ಹಿರಿಯರ ಕುಟುಂಬ, ಸಭೆಯಲ್ಲಿ ಸಭೆ ಮಕ್ಕಳು, ಸಭೆ ಕುಟುಂಬ, ಸಭೆಯಲ್ಲಿ ಚಿಕ್ಕ ಮಕ್ಕಳು, ಯೌವನಸ್ಥರು, ಎಷ್ಟೊಂದು ವಿಧಿವರು ಬರ್ತಾರೆ. ಅವ್ರಿಗೆಲ್ಲರಿಗೋಸ್ಕರ ದೇವರು ಮಕ್ಕಳು ಪ್ರಾರ್ಥಿಸಬೇಕು. ಸಭೆಯಲ್ಲಿ ಬರುವಂಥ ಎಷ್ಟು ಜನ ಇನ್ನು ಪಾಪದಲ್ಲಿದ್ದಾರೆ, ಇನ್ನು ಸೈತನ ಬಂಧನದಲ್ಲಿದ್ದಾರೆ, ಅನೇಕ ವ್ಯಾಧಿಯಲ್ಲಿದ್ದಾರೆ, ಸಾಲದಲ್ಲಿದ್ದಾರೆ. ಎಷ್ಟೋ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಬಿಡುಗಡೆ ಇಲ್ಲ, ಮಾಟ ಮಂತ್ರ, ಗಂಡ ಕುಡುಕ, ಮಗ ಕುಡುಕ, ಬೇರೆ ಜಗಳ, ಎಷ್ಟು ಅವಮಾನ. ಇದು ಎಲ್ಲರಿಗೋಸ್ಕರ ದೇವ್ರ ಮಕ್ಕಳು, ನೀವು ಒಂದು ಸಭೆಗೆ ಹೋಗ್ತೀರಾ, ಸಭೆಗೋಸ್ಕರ, ಸಭೆ ಸೇವಕರಿಗೋಸ್ಕರ, ಸಭೆ ಮಕ್ಕಳ ಹಿರಿಯರಿಗೋಸ್ಕರ, ಎಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು. ಮೊದಲಾಗಿ ಸಭೆಯನ್ನು ಪ್ರೀತಿಸಬೇಕು. ಸಭೆ ಮೇಲೆ ಒಂದು ವೈರಾಗಿ ಇರಬೇಕು, ಸಭೆ ಮೇಲೆ ಒಂದು ಭಯಭಕ್ತಿ ಇರಬೇಕು. ಈ ದಾವಿದನಿಗೆ ದೇವರ ಆಲಯದ ಕುರಿತು, ಮಂದಿರದ ಕುರಿತು, ಸಭೆ ಕುರಿತು, ಆಲಯ ಕುರಿತು, ಆರಾಧನೆ ಕುರಿತು ಒಂದು ಭಕ್ತಿ, ವೈರಾಗ್ಯ, ಒಂದು ಪ್ರೀತಿ. ಆಮೇನ್. ಆಗ ಸಭೆ ಮಕ್ಕಳು ಸಭೆನ ಪ್ರೀತಿಸಬೇಕು, ಸಭೆಗೆ ಮುಖ್ಯತೆ ಕೊಡಬೇಕು, ಸಭೆ ಮೇಲೆ ಒಂದು ಭಯಭಕ್ತಿ ಇರಬೇಕು, ಸಭೆಗೋಸ್ಕರ ಪ್ರಾರ್ಥಿಸಬೇಕು. ಆಮೇಲೆ ಸಭೆಗೋಸ್ಕರ ನಾವು ಪ್ರಯಾಸ ಪಡಬೇಕು. ಆಮೇಲೆ ಸಭೆ ಬೆಳವಣಿಗೆಗೋಸ್ಕರ, ಸಭೆ ಎಂಬುದು ದೇವರ ರಾಜ್ಯ.
ಸಭೆ ಮಂದಿರ, ಸಭೆ ಆಲಯ ಎಂಬುದು ದೇವರ ರಾಜ್ಯ. ಅಲ್ಲಿ ಪ್ರತಿಯೊಬ್ಬರಿಗೂ ದೇವರು ಒಂದು ರೆಸ್ಪಾನ್ಸಿಬಲ್, ಒಂದು ಕೆಲಸವನ್ನ, ಒಂದು ದರ್ಶನವನ್ನ, ಒಂದು ಸೇವೆಯನ್ನ ಇಟ್ಟಿದ್ದಾರೆ. ಬೇರೆ ಸಭೆ ಸೇವಕರು ಮಾತ್ರ ಸಭೆ ಬೆಳವಣಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಬರೇ ಒಂದು ಸೇವಕರು ಮಾತ್ರ ಸಭೆನ ಅಭಿವೃದ್ಧಿ ಮಾಡೋಕ್ಕಾಗೋದಿಲ್ಲ. ನಿಮ್ಮನ್ನ ಒಂದು ಸಭೆಯಲ್ಲಿ ಇಟ್ಟಿದ್ದಾರಾ, ಸಭೆನ ಪ್ರೀತಿಸಿ, ಸಭೆಗೆ ಒಂದು ವೈರವಾಗಿರಿ, ಸಭೆಗೋಸ್ಕರ ಪ್ರಾರ್ಥಿಸಬೇಕು, ಸಭೆಗೋಸ್ಕರ ನೀವು ಪ್ರಯಾಸ ಪಡಬೇಕು. ನಾವು ಪ್ರಯಾಸ ಪಡದೆ ಸಭೆ ಬೆಳೆಯುವುದಿಲ್ಲ, ದೇವರ ರಾಜ್ಯ ಬೆಳೆಯುವುದಿಲ್ಲ. ನಾನು ಅದೆಲ್ಲ ನನಗೇನು ಗೊತ್ತಿಲ್ಲಪ್ಪ, ನಾನು ಚರ್ಚ್ಗೆ ಹೋಗ್ತೀನಿ, ಅಟೆಂಡೆನ್ಸ್ ಆಗ್ತೀನಿ, ಬಂದ್ಬಿಡ್ತೀನಪ್ಪ. ಅದು ಕರ್ತವ್ಯಗೋಸ್ಕರ, ಸಂಪ್ರದಾಯವಾಗಿ, ಏನೋ ಹೆಸರಿಗೋಸ್ಕರ, ಏನೋ ನಿನ್ನ ತೃಪ್ತಿಗೋಸ್ಕರ ದೇವರಿಗೆ ಹೇಗೆ ಮಹಿಮೆ ಉಂಟಾಗುತ್ತದೆ, ದೇವರಿಗೆ ಹೇಗೆ ಅದು ಸಂತೋಷ ಆಗುತ್ತದೆ. ಸಭೆ ಮಕ್ಕಳು ಸಭೆ ಬೆಳವಣಿಗೆಗೋಸ್ಕರ ನಾವು ಪ್ರಯಾಸ ಪಡಬೇಕು, ಆತ್ಮಗಳನ್ನು ಆದಾಯ ಮಾಡಬೇಕು. ಸಭೆಗೋಸ್ಕರ ನಾವು ಎಲ್ಲರೂ ಪ್ರಯಾಸ ಪಡುವಾಗ ದೇವರ ಸಭೆ ಬೆಳೀತದೆ. ಮೂರನೇದಾಗಿ ಮಕ್ಕಳೇ, ಸಭೆಗೋಸ್ಕರ ದೇವರು ನಮಗೆ ಕೊಡುವಂಥ ಆಶೀರ್ವಾದದಲ್ಲಿ ಒಂದು ಭಾಗವನ್ನ ದೇವರ ಸೇವೆಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ, ದೇವರ ಸೇವೆ ಬೆಳವಣಿಗೆ ಸುವಾರ್ತೆ ಸಾರಲ್ಪಡಬೇಕು. ಅನೇಕ ಬಡವರಿಗೆ, ಅನೇಕ ದಿಕ್ಕಿಲ್ಲದವರಿಗೆ, ಅನೇಕ ಅನಾಥರಿಗೆ ಸಹಾಯ ಮಾಡೋದ್ರ ಮೂಲಕ, ಸುವಾರ್ತೆ ಸಾರೋದ್ರ ಮೂಲಕ, ನಮ್ಮಿಂದ ಆದಷ್ಟು ಅವರಿಗೆ ಏನೋ ಒಂದು ಹೆಲ್ಪ್ ಮಾಡೋದ್ರ ಮೂಲಕ ದೇವರ ಸಹಾಯ ರಾಜ್ಯ ಕಟ್ಟೋದಕ್ಕೋಸ್ಕರ ದೇವರ ಮಕ್ಕಳು ನಮಗೆ ಕೊಡುವಂಥ ಆದಾಯದಲ್ಲಿ, ಸಂಬಳದಲ್ಲಿ, ಆಸೆಯಲ್ಲಿ ಒಂದು ದೇವರಿಗೆ ಹೋಗಿ ನಾವು ಹಣ ಕೊಡುವಾಗ ದೇವರ ಸೇವೆ ಬೆಳೀತದೆ, ದೇವರ ನಾಮ ಮಹಿಮೆ ಪಡ್ತದೆ. ಅದಕ್ಕೆ ನೋಡಿ, ಭಕ್ತಿ ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ. ಕಾರಣ ಏನು? ಯಾಕೆ ದೇವರ ಮಕ್ಕಳು ಸಭೆಯನ್ನು ಪ್ರೀತಿಸಬೇಕು, ಸಭೆಗೆ ಮುಖ್ಯತೆ ಕೊಡಬೇಕು, ಪ್ರಾಮುಖ್ಯತೆ ಕೊಡಬೇಕು, ಸಭೆ ಮೇಲೆ ಒಂದು ವೈರಾಗ್ಯವಾಗಿರಬೇಕು, ಸಭೆಗೋಸ್ಕರ ಪ್ರಾರ್ಥಿಸಬೇಕು, ಸಭೆಗೋಸ್ಕರ ಪ್ರಯಾಸ ಪಡಬೇಕು, ಸಭೆಗೋಸ್ಕರ ಕೊಡಬೇಕು. ಕಾರಣ ಏನು? ಕಡೆಯದಾಗ ಒಂದು ವಾಕ್ಯವನ್ನು ಕೀರ್ತನೆಗಳು 128 5ನೇ ವಾಕ್ಯ, ಸ್ಲಾಮ್ಸ್ 128:5. ಕೀರ್ತನೆಗಳು 128 5ನೇ ವಾಕ್ಯ ಬಿಡಿದೆ. ಸಿಯೋನಿನಿಂದ ಕರ್ತನು ನಿನ್ನನ್ನು ಆಶೀರ್ವದಿಸುವೆನೋ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಸಭೆಗೆ ಹೋಗ್ತಿಲ್ವಾ? ಸಭೆನ ಬಿಟ್ಬಿಟ್ಟಿದ್ದೀರಾ? ಸಭೆ ಮೇಲೆ ತುಂಬ ಕೋಪನ, ಸೇವಕರ ಮೇಲೆ ಏನೋ ಒಂದು ಕಹಿ ಇಟ್ಕೊಂಡಿದ್ದೀರಾ? ಸಭೆಗೆ ಇರೋ ಅವರು ಸಭೆಗೆ ಬರ್ತಿದ್ದಾರೆ, ನಮ್ಮ ರಿಲೇಷನ್ ಸಭೆಗೆ ಬರ್ತಿದ್ದಾರೆ, ಅವ್ರು ನೋಡಿದ್ರೆ ನನಗಾಗಲ್ಲ. ಆ ವಿಶ್ವಾಸಿ ಸಭೆಗೆ ಬರ್ತಿದೆ, ಅವ್ರಿಗೂ ನನಗೂ ಅವ್ರಿಗೂ ನನಗೆ ಆಗಲ್ಲ, ಅವ್ರು ನನಗೆ ಹೊಂದಾಣಿಕೆ ಆಗಲ್ಲ, ಅವ್ರು ಸಭೆಗೆ ಬಂದರೆ ನಾನು ಬರೋದಿಲ್ಲ. ಆ ರೀತಿ ಸಭೆನ ಬಿಟ್ಬಿಟ್ಟಿದ್ದೀರಾ? ಅಸಡ್ಡೆ ಮಾಡಿದ್ದೀರಾ? ಸಭೆಯಿಂದ ನೀವು ಆಚೆ ಇದ್ದೀರಾ? ತಪ್ಪು ಮಾಡ್ತಾ ಇದ್ದೀರಾ. ಸಭೆ ಪಾಸ್ಟರ್ದಲ್ಲ, ಸಭೆ ವಿಶ್ವಾಸದಲ್ಲ, ಸಭೆ ಯಾವ ಹಿರಿಯರದಲ್ಲ, ಸಭೆ ಯಾವ ಶ್ರೀಮಂತದಲ್ಲ, ಸಭೆ ದೇವ್ರದ್ದು. ಸಭೆನ ದೇವರು ಕಾಸು ಕೊಟ್ಟು ಸಂಪಾದನೆ ಮಾಡಿಲ್ಲ, ಯೇಸು ರಕ್ತ ಕೊಟ್ಟು, ಜೀವ ಕೊಟ್ಟು, ತನ್ನ ಪ್ರಾಣವನ್ನು ಭಾಗವರು ಕೊಟ್ಟು ರಕ್ಷಣೆ ಮಾಡಿದ್ದಾರೆ. ಸಭೆಗೆ ಮುಖ್ಯತೆ ಕೊಡು, ಸಭೆಗೆ ಘನಪಡಿಸು, ಸಭೆಯನ್ನು ಪ್ರೀತಿಸು, ಸಭೆಗೋಸ್ಕರ ವೈರಾಗ್ಯವಾಗಿರು, ಸಭೆಗೋಸ್ಕರ ಪ್ರಾರ್ಥನೆ ಮಾಡು, ಸಭೆಗೋಸ್ಕರ ಪ್ರಯಾಸ ಪಡು, ಸಭೆಗೋಸ್ಕರ ಕೊಟ್ಟು ಆಶೀರ್ವಾದವಾಗಿರು. ಯಾಕೆ ಇದೆಲ್ಲ ಮಾಡಬೇಕು? ಅಲ್ಲಿ ಕೀರ್ತನೆ 128 5ನೇ ವಾಕ್ಯ ಬಿಡಿದೆ. ಸಿಯೋನಿಂದ ಕರ್ತನು ನಿನ್ನ ಆಶೀರ್ವದಿಸುವನು. ಆಮೇಲೆ ಸಿಯೋನ್ ಅಂದರೆ ದೇವರು ನಿತ್ಯವಾಗಿ ವಾಸ ಮಾಡಲು ತನಗೋಸ್ಕರ ಪ್ರತಿಷ್ಠೆ ಮಾಡಿಕೊಂಡಂತ ಅಥವಾ ಆರಿಸಲ್ಕೊಂಡಂತ ಸ್ಥಳವಾಗಿದೆ. ಆಮೇಲೆ ಅಲ್ಲೆಲೂಯ್ಯ. ಚೆನ್ನಾಗಿ ಓದಿಸಿದ್ರ? ಸಭೆಯಲ್ಲಿ ನೀವು ಬರುವಾಗ ನಿಮ್ಮ ಪರಿಸ್ಥಿತಿ ಹೆಂಗಿತ್ತು? ನಿಮ್ಮ ಕುಟುಂಬ ಹೇಗಿತ್ತು? ನಿಮ್ಮ ಕಾರ್ಯಗಳು ಹೇಗಿತ್ತು? ಎಷ್ಟು ದರಿದ್ರ, ಎಷ್ಟು ಸಾಲ, ಎಷ್ಟು ಕಷ್ಟ, ಊಟಕ್ಕೂ ಕಷ್ಟ ಅಲ್ವಾ? ಬಾಡಿಗೆ ಮನೇಲಿದ್ರಲ್ವಾ? ಅನೇಕರಿಗೆ ಮುಂದೆ ಅವಮಾನ ಪಟ್ಟರಲ್ಲ? ಸಭೆಗೆ ಬಂದಾಗ ದೇವರು ನಿಮ್ಮನ್ನು ಆಶ್ರಯಿಸಲ್ವಾ? ಸಭೆಗೆ ಬಂದಾಗ ಎಷ್ಟು ವ್ಯಾಧಿ ಇತ್ತು, ಎಷ್ಟು ರೋಗ ಇತ್ತು, ಎಷ್ಟು ಬಲವೇ ಇತ್ತು, ಡಾಕ್ಟ್ರು ಕೈ ಬಿಟ್ಬಿಟ್ರಲ್ಲ, ಸಾನ್ಸೇ ಇಲ್ಲ, ಬದುಕದಿರಲ್ಲ. ಸಭೆಗೆ ಬಂದಾಗ ಯೆಹೋವ ರಾಫ ನಿಮ್ಮನ್ನು ಸುಖಪಡಿಸಿಲ್ವಾ? ನಿಮ್ಮನ್ನು ಗುಣಪಡಿಸಿಲ್ವಾ? ಆ ವ್ಯಾಧಿಯಿಂದ ನಿಮಗೆ ಬಿಡುಗಡೆ ಕೊಟ್ಟಿಲ್ವಾ? ಸಭೆಗೆ ಬಂದಾಗ ಎಷ್ಟು ಪಾಪದಲ್ಲಿದೆ, ಈ ಸೇಸಪ್ಪ ನಿಮ್ಮ ಪಾಪನ ಕ್ಷಮಿಸಿಲ್ವಾ? ಆತನ ರಕ್ತದ ಮೂಲಕ, ಆತನ ಶರೀರದ ಮೂಲಕ, ಆತನ ವಾಕ್ಯದ ಮೂಲಕ ನಿಮ್ಮನ್ನು ಶುದ್ಧೀಕರಿಸಿಲ್ವಾ? ನಿಮ್ಮ ಪಾಪವನ್ನು ಕ್ಷಮಿಸಿಲ್ವಾ? ದೇವರು ಸಭೆಗೆ ಬರುವಾಗ ನಿಮಗೆ ಸಮಾಧಾನ ಕೊಟ್ಟಿಲ್ವಾ? ಸಂತೋಷ, ನೆಮ್ಮದಿ ಕೊಟ್ಟಿಲ್ವಾ? ದೇವರು ಸಭೆಗೆ ಬಂದಾಗ ತನ್ನ ಸೇವಕರ ಮೂಲಕ, ತನ್ನ ವಾಕ್ಯದ ಮೂಲಕ ನಿಮ್ಮ ಆತ್ಮವನ್ನು ಬಲಪಡಿಸಿಲ್ವಾ? ನಿಮ್ಮ ಆತ್ಮವನ್ನು ಪೋಷಣೆ ಮಾಡಿಲ್ವಾ?
ಮತ್ತೆ ಸಭೆಗೋಸ್ಕರ ನಾನು ಯಾಕೆ ಪ್ರೀತಿಸಬೇಕು, ಸಭೆಗೆ ಯಾಕೆ ಪ್ರಯಾಸ ಪಡಬೇಕು, ಸಭೆಗೋಸ್ಕರ ಯಾಕೆ ಪ್ರಾರ್ಥನೆ ಮಾಡಬೇಕು, ಸಭೆಗೋಸ್ಕರ ಯಾಕೆ ನಾನು ಆ ಹಣವನ್ನು ಕೊಡಬೇಕು, ಸಭೆಗೋಸ್ಕರ ಯಾಕೆ ನಾನು ಸಭೆಯಲ್ಲಿ ನೆಲೆಗೊಳ್ಳಬೇಕು? ಮನಸ್ಸಾಕ್ಷಿ ಇಲ್ಲದವರು, ದೇವರ ಮೇಲೆ ಪ್ರೀತಿ ಇಲ್ಲದವರು, ದೇವರ ಕೃಪೆಯನ್ನು ಕಳ್ಕೊಂಡವರು ಈ ರೀತಿ ಮಾತಾಡ್ತಾರೆ. ಸಭೆಗೆ ಬಂದ್ರೆ ಆಶೀರ್ವಾದನಾ? ದೇವರು ಸಭೆಯಲ್ಲೇ ಇದ್ದಾರಾ? ಸಭೆಗೆ ಬಂದಿಲ್ಲ ಅಂದ್ರೆ ದೇವರು ನಮ್ಮ ಪ್ರಾರ್ಥನೆ ಕೇಳಲ್ವಾ? ಕೃಪೆಯನ್ನು ಕಳ್ಕೊಂಡಿದ್ದೀರಾ? ಸಭೆ ಯಾರಪ್ಪ ಸೊತ್ತಲ್ಲ, ಸಭೆ ದೇವ್ರದು. ಸಭೆಯನ್ನು ಮುಖ್ಯಪಡಿಸು, ಸಭೆಯನ್ನು ಪ್ರಾಮುಖ್ಯತೆ ಪಡಿಸು, ಸಭೆಯನ್ನು ಪ್ರೀತಿಸಿ, ಸಭೆ ಮೇಲೆ ಒಂದು ಭಯಭಕ್ತಿ ಇರಲಿ. ಸಭೆಗೋಸ್ಕರ ಪ್ರಾರ್ಥನೆ ಮಾಡು, ಪ್ರಯಾಸ ಪಡು, ಕೊಡು. ಕರ್ತನು ನಿನ್ನ ಸಿಯೋನಿಂದ ನಿನ್ನನ್ನು ಆಶ್ರಯಿಸಿದ್ದಾರೆ, ಸಿಯೋನಿಂದ ನಿನಗೆ ಸೌಖ್ಯ ಕೊಟ್ಟಿದ್ದಾರೆ, ಸಿಯೋನಿಂದ ನಿನ್ನ ಶ್ರಮಿಸಿದ್ದಾರೆ, ಸಿಯೋನಿಂದ ನಿನಗೆ ಸಮಾಧಾನ ಕೊಟ್ಟಿದ್ದಾರೆ, ಸಿಯೋನಿಂದ ನಿನ್ನ ಆತ್ಮವನ್ನು ವಾಕ್ಯದ ಮೂಲಕ ಬಲಪಡಿಸಿದ್ದಾರೆ. ಒಪ್ಪಿಸ್ಕೊಡ್ತೀರಾ? ಇವತ್ತು ದೇವರ ಆಲಯನ ಪ್ರಾಮುಖ್ಯತೆ ಪಡಿಸ್ತೀರಾ? ದೇವರ ಆಲಯದ ಮೇಲೆ ಒಂದು ವೈರಾಗ ಒಪ್ಪಿಸ್ಕೊಡ್ತೀರಾ? ದೇವರ ಆಲಯನ ಪ್ರೀತಿಸ್ತೀರಾ? ದೇವರ ಆಲಯದ ಮೇಲೆ ಒಂದು ಭಯಭಕ್ತಿ ಇಡ್ತೀರಾ? ದೇವರ ಆಲಯಕ್ಕೋಸ್ಕರ ಪ್ರಾರ್ಥಿಸ್ತೀರಾ? ದೇವರ ಆಲಯದಲ್ಲಿ ಪ್ರಯಾಸ ಪಡ್ತೀರಾ? ದೇವರ ಆಲಯದಲ್ಲಿ ದೇವರು ಕೊಡುವಂಥ ಆಶೀರ್ವಾದದ ಒಂದು ಭಾಗ ಕೊಟ್ಟು ಸಭೆ ಬೆಳವಣಿಗೆಗೋಸ್ಕರ, ಸುವಾರ್ತೆ ಸಾಲಲ್ಪಡೋಕ್ಕೋಸ್ಕರ, ದೇವರ ರಾಜ್ಯ ಕಟ್ಟಲ್ಪಡೋಕ್ಕೋಸ್ಕರ, ಆತ್ಮವನ್ನು ಆದಾಯ ಮಾಡೋದಕ್ಕೋಸ್ಕರ ನೀವು ಕೊಡುವ ದೇವರು ಕೊಡುವಂಥ ಆಶೀರ್ವಾದದಲ್ಲಿ ನಿಮ್ಮ ಕಾಣಿಕೆ ಕೊಟ್ಟು ಸಭೆಯನ್ನು ಬೆಲೆಪಡಿಸ್ತೀರಾ? ದಯವಿಟ್ಟು ಸಭೆ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ, ಸಭೆಯನ್ನು ಕೆಟ್ಟದಾಗಿ ಮಾತಾಡಬೇಡಿ, ಸಭೆ ಬಗ್ಗೆ ಕೆಟ್ಟದಾಗಿ ಅನೇಕರಿಗೆ ಅದನ್ನು ಸಾರಬೇಡಿ. ತಪ್ಪು, ಅದು ಕೆಟ್ಟದ್ದು, ಅದು ಪಾಪ. ದೇವರಿಗೆ ಅದು ಇಷ್ಟ ಇಲ್ಲ. ಸಭೆಯಲ್ಲಿ ಸೇವಕರು ಮಾತಾಡಿದ್ರೆ, ಸಭೆಯಲ್ಲಿ ಸೇವಕರು ತಪ್ಪು ಮಾಡಿದ್ರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು. ಸಭೆಯಲ್ಲಿ ವಿಶ್ವಾಸಿಗಳು ತಪ್ಪು ಮಾಡಿದ್ರೆ, ಯೌವನಸ್ಥರು ತಪ್ಪು ಮಾಡಿದ್ರೆ, ಸಭೆ ಹಿರಿಯರು ತಪ್ಪು ಮಾಡಿದರೆ ಅವ್ರಿಗೆ ಕೆಲವು ಕೆಟ್ಟ ಕಾರ್ಯ ಇರ್ಬೋದು, ದೇವರು ಅಸಹ್ಯ ಪಡೋ ಕೆಲವು ಕಾರ್ಯ ಇರ್ಬೋದು, ನಿಮ್ಗೆ ಇಷ್ಟದ ಕೆಲವು ಕಾರ್ಯ ಇರ್ಬೋದು. ಅದಕ್ಕೋಸ್ಕರ ಸಭೆನೇ ದೂಷಣೆ ಮಾಡಬೇಡ, ಸಭೆನ ಕೆಟ್ಟದಾಗ ಆಗಬೇಡ, ಸಭೆಗೆ ಬಗ್ಗೆ ದೇವರು ದೂಷಣೆ ಪಡುವಂತೆ ಮಾತಾಡಬೇಡ. ಅದು ನಿನಗೆ ಆಶೀರ್ವಾದ ಇಲ್ಲ, ಅದು ನೀನು ದೇವರ ಕೋಪಕ್ಕೆ ನೀನು ಹಾಳಾಗ್ಬಿಡ್ತೀಯ, ದೇವರ ಕೃಪೆಯನ್ನು ನೀನು ಕಳ್ಕೊಂಡು. ಪ್ರಾರ್ಥನೆ ಮಾಡು, ಸಭೆಗೋಸ್ಕರ, ಸೇವಕರಿಗೋಸ್ಕರ, ಹಿರಿಯರಿಗೋಸ್ಕರ, ಸಭೆಯಲ್ಲಿ ಬರುವಂತ ಎಲ್ಲ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡು. ನಿನ್ನ ಪ್ರಾರ್ಥನೆ ಮೂಲಕ ನಿನ್ನ ಸಭೆ, ನಿನ್ನ ಸೇವಕರು, ನಿಮ್ಮ ಹಿರಿಯರು, ಸಭಾ ಮಕ್ಕಳು, ಯೌವನಸ್ಥರು ನೀತಿವಂತರಾಗಿ ಮಾರ್ಪಡಿಸ್ತಾರೆ, ಪರಿಶುದ್ಧರಾಗಿ ಮಾರ್ಪಡಿಸ್ತಾರೆ. ಪ್ರಾರ್ಥನೆಗೆ ದೇವರು ಅಷ್ಟು ಶಕ್ತಿ ಇಕ್ಕಿದ್ದಾರೆ. ಪ್ರಾರ್ಥನೆ ಮಾಡು, ಕೊರತೆಯಲ್ಲಿ ಬೇಡ. ಸಭೆ ಬಿಟ್ಟು ಹೋಗಬೇಡ, ಸಭೆ ಬಗ್ಗೆ ಒಂದು ಅವಧೂರು ಮಾತಾಡಬೇಡ. ಪ್ರಾರ್ಥನೆ ಮಾಡು, ಪ್ರೀತಿಸು, ಪ್ರಯಾಸ ಪಡು, ದೇವರ ಸೇವೆ ಕೊಡು, ಮುಖ್ಯಪಡಿಸು, ನಿಮ್ಮನ್ನು ಆಶೀರ್ವದಿಸ್ತಾರೆ. ಒಪ್ಪಿಸ್ಕೊಳ್ಳೋಣವಾ? ಪ್ರಾರ್ಥಿಸೋಣವಾ? ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಸಭೆಯ ಅರಸುವೆ, ಸಭೆಯ ಶಿರಸೆ, ಸಭೆಯ ಒಡೆಯನೇ, ಸಭೆಯ ದೇವರೇ, ಸಭೆಯ ಯಜಮಾನನೇ, ಸ್ವಂತ ರಥದಿಂದ ಸಂಪಾದಿಸಿದ ಸಭೆಯ ಒಡೆಯನೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ದಾವೀದನು ನಿಮ್ಮ ಸಭೆಗೆ, ನಿಮ್ಮ ಮಂದಿರಕ್ಕೆ, ನಿಮ್ಮ ಆಲಯಕ್ಕೆ, ನಿಮ್ಮ ಆರಾಧನೆಗೆ, ನಿಮ್ಮ ನಾಮ ಮಹಿಮೆಗೆ ಎಷ್ಟು ಪ್ರಾಮುಖ್ಯತೆಯಪ್ಪ, ಎಷ್ಟು ವೈರಾಗ್ಯಪ್ಪ, ಎಷ್ಟು ಪ್ರೀತಿಯಪ್ಪ, ಎಷ್ಟು ಒಂದು ಭಯಭಕ್ತಿಯಪ್ಪ. ಅದಕ್ಕೋಸ್ಕರನೇ ಕುರಿಮೇಯಿಸುವ ಮನುಷ್ಯನ ರಾಜ್ಯನಾಗಿ, ಅರಸನಾಗಿ ಉನ್ನತಪಡಿಸಿದೆ. ಅಸಪ್ಪ, ಇದೋ ನಿಮ್ಮ ವಾಕ್ಯವನ್ನು ಕೇಳಿ ಎಷ್ಟೋ ಜನ ಸಭೆಯನ್ನು ಬಿಟ್ಟು ಹೋಗಿರ್ಬೋದು, ಸಭೆ ಹೋಗೋದನ್ನ ನಿಲ್ಲಿಸಿರ್ಬೋದು, ಸಭೆ ಬಗ್ಗೆ ಒಂದು ತಪ್ಪಾದ ಅಭಿಪ್ರಾಯ ಸೈತಾನ ಅವ್ರ ಹೃದಯದಲ್ಲಿ ಅದನ್ನು ಹುಟ್ಟು ಹಾಕಿರ್ಬೋದು. ಇನ್ಮೇಲೆ ಸಭೆಗೆ ಹೋಗಲ್ಲ, ಸಭೆ ನನಗೆ ಬೇಡ, ಸಭೆ ಇಲ್ಲದೆ ನಾನು ಹಂಗೆ ಬದುಕೊಳ್ತೀನಿ. ಇಲ್ಲ ಮಗನೇ, ಇಲ್ಲ ಮಗಳೇ, ಸಭೆ ದೇವ್ರದ್ದು, ಸಭೆ ಏಸಪ್ಪದು. ಕ್ಷಮಾಪಣೆ ಕೇಳು, ಒಪ್ಪಿಸ್ಕೊಡು. ಮನುಷ್ಯ ನೋಡಿ ಸಭೆಗೆ ಹೋಗ್ಬೇಡ, ಸೇವಕರು ನೋಡಿ ಪಾಸ್ಟರ್ಗೆ ಹೇಳ್ಬಿಟ್ರು, ಪಾಸ್ಟರ್ ಎಲ್ಲರ ಮನೆ ನನ್ನ ಅವಮಾನ ಪಡಿಸ್ಬಿಟ್ರು, ಈ ಸಭೆ ಹಿರಿಯರು ನಾನು ಈ ರೀತಿ ಮಾತಾಡ್ಬಿಟ್ರು, ಈ ಸಭೆ ವಿಶ್ವಾಸಿ ಈ ರೀತಿ ನನ್ನ ಅವಮಾನ ಪಡಿಸ್ಬಿಟ್ರು. ಇಲ್ಲ, ಸೋದನೆ ಬರುತ್ತೆ. ಸೈತನ ತಂತ್ರ ಪಾಸ್ಟರ್ ಮೂಲಕ, ಸಭೆ ಹಿರಿಯರ ಮೂಲಕ, ಸಭೆ ಮಕ್ಕಳ ಮೂಲಕ ನಿನ್ನ ಸಭೆ ಬಿಟ್ಟು ತೊಲ್ಲಬೇಕು. ಆಗಲೇ ಸೈತನ ಹಿಡಿಯಕ್ಕೆ ಸಾಧ್ಯ. ಸಭೆಯಲ್ಲಿ ಇರುವವರೆಗೆ ನಿನಗೆ ಸೇಫ್ಟಿ, ನಿನಗೆ ಒಂದು ಸುರಕ್ಷತೆ, ಒಂದು ರಕ್ಷಣೆ, ಒಂದು ಬೆಲ. ಸಭೆಯನ್ನು ಮುಖ್ಯಪಡಿಸು, ಸಭೆಗೆ ಮತ್ತೆ ಹೋಗು. ಮನುಷ್ಯ ನೋಡಬೇಡ, ಯಾರು ನಿನ್ನ ಕೇವಲಾಗ ಅನ್ಕೊಂಡ್ರೆ ಏನು, ಯಾರು ನಿನ್ನ ಕೀಳಾಗಿ ಮಾತಾಡಿದ್ರೆ ಏನು, ಏಸಪ್ಪ ನೋಡ್ತಾ ಇದ್ದಾರೆ. ನಮಗೆ ಮನುಷ್ಯರು ಬೇಕಾಗಿಲ್ಲ, ದೇವರು ಬೇಕು. ದೇವರೇ ನಮಗೆ ರಕ್ತ ಸುರಿಸಿದ್ದಾರೆ, ಜೀವ ಕೊಟ್ಟಿದ್ದಾರೆ, ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಯಾವ ಪಾಸ್ಟರ್ ಕೊಟ್ಟಿಲ್ಲ, ಯಾವ ಹಿರಿಯರು ಕೊಟ್ಟಿಲ್ಲ, ಯಾವ ವಿಶ್ವಾಸಿ ಕೊಟ್ಟಿಲ್ಲ. ಅವ್ರು ನೋಡಿ ನೀನು ಬಿಟ್ಟು ಹೋಗಬೇಡ, ಸಭೆಯಲ್ಲಿ ಬಿಟ್ಟು ಹೋಗಬೇಡ, ಮತ್ತೆ ಹೋಗು, ಸ್ಥಿರವಾಗಿರೋ
ಪ್ರಾಮುಖ್ಯತೆ ಪಡಿಸು. ಸಭೆಗೆ ಬಹಿರಂಗವಾಗಿರೋ, ಸಭೆಗೋಸ್ಕರ ಪ್ರಾರ್ಥನೆ ಮಾಡು, ಸಭೆಗೋಸ್ಕರ ಪ್ರಯಾಸ ಪಡು, ಸಭೆಗೋಸ್ಕರ ಕೊಡು, ಸಭೆನ ಪ್ರೀತಿಸು. ನಿನ್ನ ಕುಟುಂಬನ ಆ ದಾವೀದನಿಗೆ ಅನುಗ್ರಹಿಸಿದ ಆ ಖಂಡಿತವಾದ ಕೃಪೆ ನಿನ್ನೊಂದಿಗೆ, ನಿನ್ನ ಕುಟುಂಬದೊಂದಿಗೆ ದೇವರು ನಿತ್ಯ ಉಡವಾಗಿ ಏರ್ಪಡಿಸಿ ನಿನ್ನನ್ನು ಜೀವಕಾಲ ಪೂರ್ತಿಯಾಗಿ ಶುಭವು ಕೃಪವು ನಿಮ್ಮನ್ನು ಹಿಂಬಾಲಿಸುವಂತೆ ಕರ್ತನನ್ನು ಆಶೀರ್ವದಿಸ್ತೇನಪ್ಪ. ದೇವರೇ, ಈ ವಾಕ್ಯದ ಮೂಲಕ ಒಪ್ಪಿಸಿಕೊಟ್ಟಂಥ ಅಷ್ಟು ಕುಟುಂಬದಲ್ಲಿ ಶುಭವು ಕೃಪೆ ಹಿಂಬಾಲಿಸುವಂತೆ ಆಶೀರ್ವದಿಸಪ್ಪ. ಮತ್ತೆ ಸಭೆಯಲ್ಲಿ ಸೇರಿಕೊಳ್ಳುವಂತೆ ಕೃಪೆ ಮಾಡು, ಸಭೆಯಲ್ಲಿ ಸ್ಥಿರವಾಗಿ ನೆಲೆಗೊಳ್ಳುವಂತೆ ಸಹಾಯ ಮಾಡಪ್ಪ. ಸಿಯೋನಿಂದ ಬರುವಂಥ ಎಲ್ಲ ಆಶೀರ್ವಾದಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿನ್ನ ಮಕ್ಕಳಿಗೆ ಉಂಟಾಗಲಿ ಸ್ವಾಮಿ. ಆ ರೀತಿ ಮಾಡಿದಾಗ ಸ್ತೋತ್ರ ನಮ್ಮ ಜೀವನ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು.